ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ಹಾಗೂ ಸರಗೂರು ಭಾಗದಲ್ಲಿ ಕಳೆದ 15 ದಿನಗಳ ಅಂತರದಲ್ಲಿ 4 ಹುಲಿ ದಾಳಿ ಪ್ರಕರಣಗಳು ಸಹ ನಡೆದಿರುವಂಥದ್ದು. 4 ಈ ಹುಲಿ ದಾಳಿಗೆ ಮೃತಪಟ್ಟಿದ್ದಾರೆ. ಇಂದು ಸಹ ಹುಲಿ ದಾಳಿಗೆ ಓರ್ವ ಮೃತಪಟ್ಟಿರುವಂಥದ್ದು. ಅಂದರೆ ಸರಗೂರು ತಾಲೂಕಿನ ಏನು ಹಳೆ ಹೆಗ್ಗುಡಿಲು ಅನ್ನುವಂಥ ಗ್ರಾಮದ ರೈತರಾದಂತಹ ದಂಡನಾಯಕ ಅನ್ನುವಂಥವರು ತಮ್ಮ ಜಮೀನಿನಲ್ಲಿ ಉಳುಮೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಏಕಾಏಕಿ ಹುಲಿ ಅವರ ಮೇಲೆ ದಾಳಿಯನ್ನು ಮಾಡುತ್ತೆ. ದೃಶ್ಯಾವಳಿಗಳಲ್ಲಿ ನಾನು ತೋರಿಸ್ತಾ ಇರಬಹುದು. ಅವರ ಒಂದು ರಕ್ತ ಇನ್ನೂ ಸಹ ಆ ಒಂದು ಜಾಗದಲ್ಲಿ ಇರುವಂಥದ್ದು. ಇಲ್ಲಿಗೆ ಈಗಾಗಲೇ ಮತ್ತೊಂದು ದೃಶ್ಯಾವಳಿಗಳಲ್ಲೂ ಸಹ ತೋರಿಸುವಂಥ ಕೆಲಸಕ್ಕೆ ಮುಂದಾಗ್ತೇನೆ. ಈ ಒಂದು ಸ್ಥಳದಲ್ಲಿ ರೈತ ದಂಡನಾಯಕ ಅನ್ನುವಂಥವರು ನೇಗಿಲನ್ನು ಹಿಡಿದುಕೊಂಡು ಉಳುಮೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಹುಲಿ ದಾಳಿ ಆದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಹಸುಗಳು ಸಹ ಬೆದರಿ ಹೋಗುವಂಥ ಕೆಲಸಕ್ಕೆ ಮುಂದಾಗ್ತವೆ. ಆ ಸಂದರ್ಭದಲ್ಲಿ ಆ ರೈತ ಬಳಸ್ತಾ ಇದ್ದಂಥ ಆ ಬಾರ್ಕೋಲು ಹಾಗೂ ಅವರ ಸ್ಲಿಪ್ಪರ್ಗಳು ಸಹ ಈ ಒಂದು ಜಾಗದಲ್ಲೇ ಬಿದ್ದಿರುವಂಥದ್ದು. ಕೇವಲ ಈ ಒಂದು ಸ್ಥಳದಿಂದ ಆ ರೈತನನ್ನು ಮತ್ತೊಂದು ಸ್ಥಳಕ್ಕೆ ಆ ಹುಲಿ ಎತ್ಕೊಂಡು ಹೋಗುವಂಥ ಕೆಲಸಕ್ಕೆ ಮುಂದಾಗ್ತದೆ. ಅಂದರೆ ಎಳೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆ ದಾರಿಯುದ್ದಕ್ಕೂ ಸಾಕಷ್ಟು ರಕ್ತದ ಕಲೆಗಳು ಇಲ್ಲಿ ಇರುವಂಥದ್ದು. ಈಗಾಗಲೇ ಆ ಗ್ರಾಮಸ್ಥರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಬಂದಿರುವಂಥದ್ದು. ಇದು ನಾನು ತೋರಿಸ್ತಾ ಇರುವಂಥ ಈ ಒಂದು ದೃಶ್ಯಾವಳಿಗಳು ಆ ರೈತನನ್ನು ಎಳೆದುಕೊಂಡು ಹೋಗುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇರುವಂಥದ್ದು. ಈ ಒಂದು ಹುಲಿ ಯಾವಾಗ ಆ ರೈತರ ಮೇಲೆ ಅಟ್ಯಾಕ್ ಮಾಡುತ್ತೆ ಆ ಒಂದು ಸ್ಥಳದಿಂದ 200 ಮೀಟರ್ಗಳಷ್ಟು ಆ ರೈತನ ಮೃತದೇಹವನ್ನು ಎಳೆದುಕೊಂಡು ಹೋಗುವಂಥ ಕೆಲಸಕ್ಕೆ ಮುಂದಾಗ್ತದೆ. ಆ ಒಂದು ಅರಣ್ಯ ಪ್ರದೇಶದಲ್ಲಿ ಅಂದರೆ ಆ ಗದ್ದೆಯ ಪಕ್ಕದಲ್ಲೇ ಆ ಒಂದು ಮೃತದೇಹವನ್ನು ತಿಂದು ಹಾಕಲಿಕ್ಕೆ ಮುಂದಾಗುತ್ತೆ. ಆ ಸಂದರ್ಭದಲ್ಲಿ ಸಾಕಷ್ಟು ರೈತರು ಕೂಗಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆದರೂ ಕೂಡ ಏನು ಹುಲಿ ಆ ರೈತನ ಮೇಲೆ ದಾಳಿಯನ್ನು ಮಾಡಿ ಅವರನ್ನು ಕೊಂದು ತಿನ್ನುವಂಥ ಕೆಲಸಕ್ಕೆ ಮುಂದಾಗ್ತದೆ. ಅದಕ್ಕೆ ಈಗಾಗಲೇ ಸ್ಥಳದಲ್ಲಿ ಸಾಕಷ್ಟು ಜನರು ಗ್ರಾಮಸ್ಥರು ಇಲ್ಲಿ ಬೀಡುಬಿಟ್ಟಿರುವಂಥದ್ದು. ಮಹಿಳೆಯರು, ಮಕ್ಕಳು ಆದಿಯಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಇಲ್ಲಿ ಆಗಮಿಸಿದ್ದಾರೆ. ಈ ರೀತಿಯಾಗಿ ಏನು ಸಾಕಷ್ಟು ಹುಲಿ ದಾಳಿ ಪ್ರಕರಣಗಳು ಅಂದರೆ ಮಾನವ ಮತ್ತು ಪ್ರಾಣಿ ಸಂಘರ್ಷಗಳು ಎಚ್.ಡಿ. ಕೋಟೆ ಹಾಗೂ ಸರಗೂರು ತಾಲೂಕು ಭಾಗದಲ್ಲಿ ನಿರಂತರವಾಗಿ ಆಗ್ತಾ ಇರುವಂಥದ್ದು. ಈ ಕಾರಣಕ್ಕಾಗಿ ಈ ರೀತಿಯ ಒಂದಷ್ಟು ಹುಲಿ ದಾಳಿಯಿಂದ ರೈತರನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಜೊತೆಗೆ ನುಗ್ಗು ಜಲಾಶಯದ ಹಿಂಭಾಗ ನೀರಿನ ಪ್ರದೇಶವಾಗಿರುವಂಥ ಕಾರಣದಿಂದಾಗಿ ನೇರವಾಗಿ ಹುಲಿ ಸಂತತಿಯು ಕೂಡ ಇಲ್ಲಿ ಏನು ನಾಗರಹೊಳೆ ಮತ್ತು ಬಂಡೀಪುರ ಕಾಡಂಚಿನ ಭಾಗದಲ್ಲಿ ಏನು ಹುಲಿ ಸಂತತಿ ಹೆಚ್ಚಾಗಿರುವಂಥ ಕಾರಣದಿಂದಾಗಿ ಹುಲಿಗಳು ಹಾಗೂ ಮತ್ತು ಪ್ರಾಣಿಗಳು ಕಾಡಿನಿಂದ ನಾಡಿನತ್ತ ಬರ್ತಾ ಇದೆ. ಆ ಸಂದರ್ಭದಲ್ಲಿ ರೈತರು ಮತ್ತು ಗ್ರಾಮಸ್ಥರ ಮಾನವನ ಮೇಲೆ ದಾಳಿ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು, ಪೊಲೀಸರು ಭೇಟಿಯನ್ನು ನೀಡಿದ್ದಾರೆ. ಪರಿಶೀಲನೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಸಾಕಷ್ಟು ಜನ ರೈತರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಕೆಲಸಕ್ಕೆ ನಾನು ಮುಂದಾಗ್ತಾನೆ. ಸರ್, ಎಷ್ಟು ಗಂಟೆಯಲ್ಲಿ ಒಂದು ಘಟನೆ ಆಯಿತು, ಯಾವ ರೀತಿ ಆ ದಾಳಿ ಆಗಿದೆ ಅಂತ ನೋಡಿ ಸರ್. ಈಗ ಬೆಳಿಗ್ಗೆ ಒಂದು 8ರಿಂದ 8:30 ಸುಮಾರಿಗೆ ಚೌಡು ನಾಯಕ ಅನ್ನೊಬ್ಬ ರೈತ ಇಲ್ಲಿ ಉಳುಮೆ ಮಾಡ್ಬೇಕಾದ್ರೆ ಏಕಾಏಕಿ ಹುಲಿ ಅವ್ರ ಮೇಲೆ ದಾಳಿ ಮಾಡಿದೆ. ಕಾರಣ ಯಾಕೆಂದರೆ ಇಲ್ಲಿ 3-4 ದಿನದಿಂದನೇ ಅರಣ್ಯ ಇಲಾಖೆಯವ್ರಿಗೆ ಹುಲಿ ಓಡಾಡ್ತಾ ಇದೆ, ಅದರ ಚಲನವಲನಗಳನ್ನ ನಿಗಾ ಇಡಿ ಅಂತ ತಿಳಿಸಿದ್ರು ಸುಧಾ ಅವರು ಎಚ್ಚೆತ್ಕೊಂಡಿಲ್ಲ ಅರಣ್ಯ ಇಲಾಖೆ. ಈಗ ಕೊಂದ ಮೇಲೆ ಎಲ್ಲ ಬಂದು ಬೀಡಿಬಿಟ್ಟಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು. ಇನ್ನಾದರೂ ಸಹ ಈ ಒಂದು 15 ದಿನದ ಅಂತರದಲ್ಲಿ 3ರಿಂದ 4 ರೈತರು ಮೃತಪಟ್ಟಿದ್ದಾರೆ. ಮುಳ್ಳೂರು ಇರ್ಬೋದು, ಹೆಗ್ಗುಡಿಸಲು ಇರ್ಬೋದು, ಬಡಗಲ್ಪುರ ಇರ್ಬೋದು. ಅದರಲ್ಲಿ ತೀರಾ ಕುರ್ನೆಗಾಲ, ಅದರಲ್ಲಿ ತೀರಾ ಹುಲಿ ಸಿಕ್ಕಾಪಟ್ಟೆ ದಾಳಿ ಮಾಡಿ. ಯಾಕೆಂದರೆ ಅರಣ್ಯ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ. ಅರಣ್ಯ ಮಂತ್ರಿಗಳು ಈ ಜಾಗಗಳಿಗೆ ಈ ಸ್ಥಳೀಯ ಬಂದು ವಿಚಾರಣೆ ಮಾಡಿ ಈಗ ಅಕ್ಕಪಕ್ಕ ಜಮೀನುಗಳು ಮತ್ತು ಏನು ಯಾವ ಥರ ನಡೀತಾ ಇದೆ ಅಂತ ಒಂದು ಶಾಂತನೂ ಸುಧಾ ಹೇಳಿಲ್ಲ. ಕಾರಣ ಯಾಕೆಂದರೆ ಮುಳ್ಳೂರಲ್ಲಿ ನಡೆದ ಘಟನೆ ನಿಮಗೆ ಗೊತ್ತಿರ್ಬೋದು, ಮಾಧ್ಯಮದಲ್ಲಿ ಬಂದಿರ್ಬೋದು, ಸುದ್ದಿ ಪ್ರಸಾರ ಆಗಿದೆ. ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ PM ಮಾಡೋಕ್ಕೆ ಮೈಸೂರು ತರಿಸ್ಕೊತಾರೆ ಇಲ್ಲಿಗೆ. ಯಾಕೆಂದರೆ ಎಲ್ಲಿ ಮೃತದೇಹ ಇದೆ ಅಲ್ಲಿ ಬಂದವರು ಮಾನವೀಯತೆ ದೃಷ್ಟಿಯಿಂದ ಬಂದು ಸಹ ಬಾಡಿನ ನೋಡಿರಲ್ಲ, ಶವ ನೋಡೋಕ್ಕೆ ಅವರು ಪುರುಸೊತ್ತಿಲ್ಲ. ಪಕ್ಕದಲ್ಲಿ 12 ಕಿಲೋಮೀಟರ್ ದೂರದಲ್ಲಿ ಇದ್ರೂ ಆ ದಿನ ಘಟನೆ ನಡೆದ ಜಾಗದಲ್ಲಿ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬ್ರೆ, ನೀವು ಸಹ ಮನುಷ್ಯರು, ನಾವು ಮನುಷ್ಯರೇ, ಪ್ರಾಣಿಗಳ ಥರ ನೋಡಬೇಡಿ. ನಿಮಗೆ ಇಲಾಖೆ ಬರೀ 5 ವರ್ಷ ಮಾತ್ರ ಜವಾಬ್ದಾರಿ ಕೊಟ್ಟಿರೋದು. 5 ವರ್ಷ ಆದಮೇಲೆ ನೀವು ಅಷ್ಟೇ ನಮ್ಮ ಥರನೇ ಮನುಷ್ಯರು. ನೀವು ಈಗ ಮೃಗ ಥರ ವರ್ತನೆ ಮಾಡಬೇಡಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ ರೈತರ ಪರವಾಗಿ. ನಾವು ಮೊದಲು ಮನುಷ್ಯನ ಬದುಕಕ್ಕೆ ಬಿಡಿ. ಮನುಷ್ಯ ಬದುಕ್ರೇನೆ ಕಾಡು, ಕಾಡಿದ್ರೇ ನಾಡು, ನಾಡಿದ್ರೇ ಬೆಳೆ. ಯಾಕೆ ಈ ಥರ ನೀವು ಮಲತಾಯಿ ಧೋರಣೆ ತೋರ್ತಾ ಇದ್ದೀರಾ ರೈತರ ಮೇಲೆ? ಇನ್ನೆಷ್ಟು ಬಲಿ ಬೇಕು ನಿಮಗೆ? ಇನ್ನೆಷ್ಟು ರಕ್ತ ಬೇಕು ನಿಮಗೆ ಕುಡಿಯೋಕ್ಕೆ?
ಬೇಕು ಅಂದರೆ ಹೇಳಿ, ಒಂದೊಂದು ಲೀಟ್ರನ್ನ ಬಸ್ಸು ಕೊಡ್ತೀವಿ, ರೈತರುಗಳು ಕುಡಿದು ನಿಮ್ಮ ದಾಹನ ತೀರಿಸ್ಕೊಳ್ಳಿ. ಎಷ್ಟು ಕುಟುಂಬ ಹಾಳಾಯ್ತಾ ಇದೆ ಅವ್ರಿಗೆ. ಏನು ನೀವು 10 ಲಕ್ಷ 15 ಲಕ್ಷ 20 ಲಕ್ಷ 1 ಕೋಟಿ ಕೊಟ್ಬಿಡ್ಬೋದು ನೀವು ಪರಿಹಾರನ. ಆದರೆ ಅವ್ರನ್ನ ಬದುಕನ್ನ ಹೆಂಗೆ ಕಟ್ಕಟ್ಟಿದ್ದಾರೆ, ತಬ್ಲಿ ಆಗಿದ್ದಾರೆ. 3 ಜನ ಹೆಣ್ಮಕ್ಳು ಪಾಪು. ಅವ್ರ ವಿದ್ಯಾಭ್ಯಾಸ ಏನು ಮಾಡಬೇಕು ಇವತ್ತಿನ ದಿನದಲ್ಲಿ? ಸಮಾಜದಲ್ಲಿ ಒಬ್ಬ ಗಂಡಿದ್ದಾನೆ ಮನೇಲಿ ಅಂದ್ರೇ ಈ ಸಮಾಜ ವಕ್ರ ದೃಷ್ಟಿಯಿಂದ ನೋಡುತ್ತೆ ಹೆಣ್ಮಕ್ಳನ್ನ. ಆ 3 ಹೆಣ್ಮಕ್ಳು ಯಾವ ಥರ ಜೀವನ ಕಟ್ಕೋಬೇಕು, ಯಾವ ಥರ ಬದುಕನ್ನ ನಿಭಾಯಿಸ್ಬೇಕು ಹೇಳಿ. ನೀವು ವೈಯಕ್ತಿಕವಾಗಿ ಏನಾರ ಆ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದೀರಾ ಬಂದು ಸರ್ಕಾರದ ವತಿಯಿಂದ ಬೇಡಿ. ಈಶ್ವರಖಂಡ್ರೆ ಸಾಹೇಬ್ರೆ, ಸರ್ಕಾರದಿಂದ ಬೇಡಿ. ನಾವು ಸರ್ಕಾರದ ಅಧಿಕಾರಿ ಅಂತಲೂ ಕೇಳ್ತಾ ಇಲ್ಲ, ನಿಮ್ಮನ್ನ ಮಂತ್ರಿ ಅಂತಲೂ ಕೇಳ್ತಿಲ್ಲ. ನೀವು ವೈಯಕ್ತಿಕವಾಗಿ ಬಂದು ಮೃತ ಕುಟುಂಬಕ್ಕೆ ಕಳೆದ 4-5 ಸಾವುಗಳಾಗಿದೆಯಲ್ಲ, ಅದರಲ್ಲಿ ಯಾರಿಗಾರು ಸಾಂತ್ವನ ಹೇಳಿದ್ದೀರಾ? ಇಲ್ಲ. ಬಾಡಿನ ಮೈಸೂರು ತರಿಸ್ಕೊತೀರಾ. ಆ ಕೆಲಸ ದಯವಿಟ್ಟು ಮಾಡಬೇಡಿ. ನಿಮ್ಮ MLAಗಳಿಗೆ ಹೇಳಿ, ಕ್ಷೇತ್ರದ MLAಗಳಿಗೆ, ನಿಮ್ಮ ಉಸ್ತುವಾರಿ ಸಚಿವರುಗಳಿಗೆ ಹೇಳಿ, ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಹೇಳಿ, ಈ ಪ್ರಾಣಿಗಳನ್ನ ತಡೆ ಹಿಡಿಯೋದಕ್ಕೆ ಏನು ಕ್ರಮ ಜರುಗಿಸ್ತೀರಾ? ನೀವು ಶಾಶ್ವತ ಪರಿಹಾರ ನಮ್ಮ ರೈತರಿಗೆ ಏನು ಕೊಡ್ತೀರಾ ಹೇಳಿ. ಭರವಸೆ ಕೊಡಬೇಡಿ ಸ್ವಾಮಿ. ನಾವು ಹಾಕಿರೋದು ಓಟು ನಿಮಗೆ, ನಿಮ್ಮ ಸರ್ಕಾರ ಕೆಲಸ ಮಾಡಲಿ ಅಂತ. ರೈತರಿದ್ರೇ ನೀವು ಬಲಿ ತಗೊಂಡ್ರೆ ಸ್ವಾಮಿ, ರೈತರು ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು ನೋಡಿ. ಬ್ಯಾಕ್ ವಾಟ್ರ್ ಕಾಣ್ತಾ ಇದೆ, ತೋರಿಸಿ ಸರ್. ಅಕ್ರಮ ರೆಸಾರ್ಟ್ಗಳು, ಬಂಡೀಪುರ, ನಾಗರಹೊಳೆ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಎಲ್ಲ ಸಫಾರಿಗಳನ್ನ ಬಿಟ್ಟು ನೀವು ರಾತ್ರಿ 10 ಗಂಟೆ ಆದರೂ ಸಫಾರಿ ಹೋಯ್ತಾರೆ. ಕೋಟಿ ದುಡ್ಡ ಬಾಚಬೇಕು ನೀವು. ರೈತರು ಪ್ರಾಣ ಕಳ್ಕೊಳ್ಳಿ. ನಿಮಗೆ ಬೇಕಾಗಿಲ್ಲ, ದುಡ್ಡು ಬೇಕು ನಿಮಗೆ. ಸರ್ಕಾರಕ್ಕೆ ದುಡ್ಡು ಬೇಕು ಅಷ್ಟೇ. ಮತ್ತಷ್ಟು ರೈತ ಮುಖಂಡರುಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈ ಘಟನೆ ಆದ ಬಳಿಕ ಗ್ರಾಮದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಸರ್? ರೈತರ ಪರಿಸ್ಥಿತಿ ಸಾವು ಯಾವಾಗ ಬರ್ತದೆ ಅಂತ ಕಾತುರವಾಗಿ ಕಾಯೋಂಥ ಒಂದು ಕೆಟ್ಟ ದುಷ್ಟ ಇದಾಗಿದೆ. ಇದು ಭಯಾನಕರ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಭಯಾನಕರ ವಾತಾವರಣ ಯಾವ ಗಳಿಗೆಯಲ್ಲಿ ಕ್ಷಣದಲ್ಲಿ ಇಲ್ಲಿ ಈ ಜಾಗದಲ್ಲೇ ತಾವೆಲ್ಲ ಇರೋದ್ರಿಂದ ಒಂದು ಧೈರ್ಯ ಇದೆಯೇ ಹೊರತು 5% ಧೈರ್ಯ ಇದ್ರೆ 95% ಸಾವು ಯಾವಾಗ ಬರ್ತದೆ ಅನ್ನೋ ಭಯಾನಕರ ಉದ್ಭವ ಆಗ್ಬಿಟ್ಟಿದೆ. ಆದರೆ ಅವರು ಫಾರೆಸ್ಟ್ ಮಿನಿಸ್ಟ್ರ್ ಆಗಲಿ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಮಿನಿಸ್ಟ್ರಿಗಳದ್ದು ತಪ್ಪು ಅಂತ ನಾವು ಹೇಳಲ್ಲ. ಇವರು ಮೇಲ್ಮಟ್ಟಕ್ಕೆ ಗೊತ್ತಾಕಿ ಇದನ್ನ ತಿದ್ದುಪಡಿ ಮಾಡಿ ಇದಕ್ಕೆ ಪರ್ಯಾಯ ವ್ಯವಸ್ಥೆ ನೀಡಬೇಕು ದಯವಿಟ್ಟು ಅಂತ ನನ್ನ ಒಂದು ಮನವಿ ಸರ್. ಇದು ಇಲ್ಲಿನ ಗ್ರಾಮಸ್ಥರುಗಳು ಹಾಗೂ ರೈತರ ಒಂದು ಆಗ್ರಹವಾಗಿರುವಂಥದ್ದು. ಅಂದರೆ ನಿರಂತರವಾಗಿ ಈ ರೀತಿ ಕಾಡು ಪ್ರಾಣಿಗಳಿಂದ ಮಾನವನ ಮೇಲೆ ದಾಳಿ ಆಗ್ತಾ ಇದೆ. ರೈತರು ತಮ್ಮ ಜೀವವನ್ನು ಕಳೆದುಕೊಳ್ಳುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಕೇವಲ ಪರಿಹಾರನ ಕೊಟ್ಟು ಕೈ ತೊಳೆದುಕೊಳ್ಳುವಂಥ ಕೆಲಸಕ್ಕೆ ಸರ್ಕಾರಗಳು ಮುಂದಾಗಬಾರ್ದು. ನಿಜಕ್ಕೂ ಸಹ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ತಡಿಬೇಕು. ರೈತರು ಯಾವುದೇ ಜೀವ ಭಯವಿಲ್ಲದೆ ತಮ್ಮ ಜಮೀನುಗಳಲ್ಲಿ ವ್ಯವಸಾಯ ಮಾಡುವಂಥ ಕೆಲಸಕ್ಕೆ ಮುಂದಾಗುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಒಂದು ಭರವಸೆಯನ್ನು ನೀಡಬೇಕು ಅನ್ನುವಂಥ ಮಾತುಗಳನ್ನು ಸಹ ಒತ್ತಾಯ ಮಾಡ್ತಿರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು.